ಶಂಕರ್ ಪ್ರತಿನಿತ್ಯ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಹೆಂಡತಿ ತೀರಿ ಹೋದ ಕಾರಣ ಅವನ ಮಗಳಾದ ಖುಷಿ ಒಬ್ಬಳೇ ಮನೆಯಲ್ಲಿ ಇರುತ್ತಿದ್ದಳು. ಶಂಕರ್, ಎಷ್ಟು ದಿನ ಅಂತ ನೀನು ಮನೆಯಲ್ಲಿ ಒಬ್ಬನೇ ಕೆಲಸ ಮಾಡ್ತೀಯಾ? ನಿನ್ನ ಮಗಳನ್ನು ನೋಡ್ಕೊಳಕ್ಕೆ ಯಾರನ್ನಾದ್ರೂ ಕರ್ಕೊಂಬಾ. ನೀನು ಯಾಕೆ ಇನ್ನೊಂದು ಮದುವೆ ಆಗಬಾರ್ದು? ಹಾ ಕಾಕ, ನೀವು ಸರಿಯಾಗಿ ಹೇಳಿದ್ರಿ. ಆದರೆ ನನಗೆಲ್ಲ ಯಾರು ಹೆಣ್ಣು ಕೊಡ್ತಾರೆ ಅಂತ ನೀವೇ ಹೇಳಿ. ನನಗೆ ಗೊತ್ತಿರೋ ಅಂಥ ಒಂದು ಹುಡುಗಿ ಇದ್ದಾಳೆ. ಅವಳ ಹೆಸರು ಅನು. ಅವಳಿಗೆ ಮಕ್ಕಳಾಗೋದಿಲ್ಲ ಅಂತೆ. ನೀನು ಅವಳಿಗೆ ಬಾಳು ಕೊಡು. ಸ್ವಲ್ಪ ದಿನದ ನಂತರ ಶಂಕರ್ ಅನುವನ್ನು ಮದುವೆಯಾಗಿ ಬರ್ತಾನೆ. ಖುಷಿ, ಇನ್ಮೇಲೆ ಇವರೇ ಅಮ್ಮ ನಿಮ್ಮಮ್ಮ. ಹಾ ಪುಟ್ಟಿ, ನನ್ನ ಹೆಸರು ಅನು ಅಂತ. ಇನ್ಮೇಲೆ ನಾನೇ ನಿಮ್ಮಮ್ಮ. ನಿನ್ನನ್ನು ನಾನೇ ನೋಡ್ಕೊತೀನಿ, ಸರಿನಾ? ನೀನು ನನ್ನನ್ನು ಅಮ್ಮ ಅಂತ ಕರಿ. ನೀವು ನಮ್ಮಮ್ಮ ಅಲ್ಲ, ನೀವು ನನ್ನ ಮಲ್ತಾಯಿ ಅಂತೆ. ಊರಿನ ಜನ ಈಗಾಗಲೇ ನನಗೆ ಹೇಳಿದ್ದಾರೆ. ನೀನು ಮಲ್ತಾಯಿನ? ಇಷ್ಟು ಚಿಕ್ಕ ವಯಸ್ಸಲ್ಲೇ ನಿನ್ನ ತಲೆಯಲ್ಲಿ ಊರಿನ ಜನ ಏನೇನೋ ತುಂಬಿದ್ದಾರೆ. ಊರಿನ ಜನರ ಮಾತನ್ನ ಕೇಳಬೇಡ. ಹೌದು ಖುಷಿ, ಅವರನ್ನ ಮಲ್ತಾಯಿ ಅಂತ ಅನ್ಬೇಡ. ಇನ್ಮೇಲೆ ಇವರೇ ನಿಮ್ಮಮ್ಮ, ಇವರೇ ನಿನ್ನನ್ನು ನೋಡ್ಕೊಳೋದು, ಸರಿನಾ? ಇಷ್ಟು ಚಿಕ್ಕ ವಯಸ್ಸಲ್ಲಿ ಖುಷಿ ನನ್ನನ್ನು ಮಲ್ತಾಯಿ ಅಂತಂದ್ಲು. ಹಾಗಂದ್ರೆ ಇವಳು ನನ್ನನ್ನು ತಾಯಿ ಖುಷಿನ ಅನುಭವಿಸೋಕ್ಕೆ ಬಿಡೋದಿಲ್ಲ. ಹಾಗಾದರೆ ನನಗೆ ನನ್ನದೇ ಆದಂಥ ಒಂದು ಮಗು ಬೇಕು. ನಾನು ನನ್ನ ಗಂಡನ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ಮರುದಿನ ಬೆಳಗ್ಗೆ ಅನು ಬೇಗನೆ ಎದ್ದು ಅವಳ ಗಂಡನಿಗಾಗಿ ಮತ್ತು ಮಗಳಿಗಾಗಿ ಅಡಿಗೆಯನ್ನು ತಯಾರಿಸುತ್ತಾಳೆ. ಆ ನಂತರ ಮನೆಯ ಎಲ್ಲ ಕೆಲಸಗಳು ಮಾಡಿ ಅವಳ ಗಂಡನಿಗಾಗಿ ಟಿಫಿನ್ ಬಾಕ್ಸ್ ಅನ್ನು ತೆಗೆದುಕೊಂಡು ಹೊಲಕ್ಕೆ ಹೋಗುತ್ತಾಳೆ. ನಿನ್ನನ್ನು ಪಡೆಯೋಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೆ ಅನು. ನೀನು ನನ್ನ ಜೀವನದಲ್ಲಿ ಬಂದ ಮೇಲೇನೆ ನನ್ನ ಜೀವನ ನೆಮ್ಮದಿಯಾಗಿದೆ. ನೀವು ಖುಷಿಯಾಗಿದ್ದೀರಾ? ನನಗೂ ಖುಷಿನೇ. ಆದರೆ ನನಗೆ ಅಂತಾನೆ ಒಂದು ಸಂತಾನ ಬೇಕು. ಆವಾಗ ನಾನು ಖುಷಿಯಾಗಿರ್ತೀನಿ. ಏನು ಮಾತಾಡ್ತಾ ಇದೆಯಾ? ಮನೆಯಲ್ಲಿ ನಮ್ಮ ಮಗಳು ಖುಷಿ ಇದ್ದಾಳೆ ಅಲ್ವಾ? ನಿನಗೆ ಸಂತಾನ ಬೇಕು ಅಂದರೆ ನಿನಗೆ ಮಕ್ಕಳಾಗೋದಿಲ್ಲ ಅಲ್ಲ? ಹೌದು, ನನಗೆ ಮಕ್ಕಳು ಹುಟ್ಟೋದಿಲ್ಲ. ಅದಕ್ಕೆ ನಾನು ಬೇರೆಯವ್ರ ಮಗುನ ದತ್ತು ತಗೊತೀನಿ. ನಾನು ಎಲ್ಲ ಕಡೆ ಹುಡುಕ್ತೀನಿ. ಅನು ಹಾಗೆಂದು ಶಂಕರ್ ಬಳಿ ಹೇಳಿ ಊರು ತಿರುಗುತ್ತಾಳೆ. ಅವಳಿಗೆ ಎಲ್ಲಾದರೂ ಒಂದು ದತ್ತು ಮಗು ಸಿಗುತ್ತದೆ ಎಂದು. ಏನಂತಿದ್ದೀರಾ? ಯಾರಾದರೂ ಅವ್ರ ಮಗುನ ನಿಮಗೆ ಕೊಟ್ಬಿಡ್ತಾರಾ? ಇಲ್ಲಿ ಯಾವ ಮಗುನೂ ಸಿಗೋದಿಲ್ಲ. ಅನು ಬೇಜಾರಿನಲ್ಲಿ ಮರದ ಕೆಳಗೆ ಕುಂತಿರುತ್ತಾಳೆ. ಅಲ್ಲಿ ಚಂದ್ರಕಲಾ ಬರುತ್ತಾಳೆ. ಅಮ್ಮ, ನೀವು ಎಲ್ಲರ ಮನೆಗೆ ಹೋಗಿ ಹೆರಿಗೆ ಮಾಡಿಸ್ತೀರಾ ಅಂತ ಕೇಳ್ಪಟ್ಟೆ. ನನಗೆ ಮಕ್ಕಳ ಬಗ್ಗೆ ಇಲ್ಲ. ನನಗೊಂದು ಮಗು ಬೇಕಮ್ಮ. ಪ್ಲೀಸ್ ಅಮ್ಮ, ಏನಾದರೂ ಮಾಡಿ. ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ನಾನು ಸೇಠವ್ರ ಮನೆಗೆ ಹೋಗಬೇಕು. ಅವ್ರ ಹೆಂಡತಿಗೆ ಹೆರಿಗೆ ಮಾಡಿಸ್ಬೇಕು. ತಾಯಿ, ನನಗೆ ಗಂಡು ಮಗು ಬೇಕು. ಹೆಣ್ಮಗುನ ಎಲ್ಲಾದರೂ ತಗೊಂಡೋಗಿ ಬಿಸಾಕಿ. ಯಾರ ಮನೇಲಾದರೂ ಗಂಡಿತ್ತಂದರೆ ತಗೊಂಡು ಬನ್ನಿ. ಏನು, ನಿಮಗೆ ಗಂಡು ಮಗು ಬೇಕಾ? ಈ ಊರಲ್ಲಿ ಗಂಡು ಮಗು ಕಟ್ಟಿಗೆ ಮಾರೋನಿಗೆ ನೆನ್ನೆ ತಾನೇ ಹುಟ್ಟಿದೆ. ನೋಡು ತಾಯಿ, ನೀನೇನು ಮಾಡ್ತೀಯೋ ಗೊತ್ತಿಲ್ಲ. ನಾನು ನಿನಗೆ ಎಷ್ಟು ಬೇಕಾದರೂ ಹಣ ಕೊಡ್ತೀನಿ. ನನಗೆ ಆ ಗಂಡು ಮಗು ಬೇಕು. ಈ ಹೆಣ್ಮಗುನ ತಗೊಂಡು ಹೊರಟೋಗು. ಸರಿ ಸೇಠ್, ನೀವಿಷ್ಟು ಹೇಳ್ತಾ ಇದ್ದೀರಾ ಅಂದರೆ ನಾನು ಇವತ್ತು ರಾತ್ರಿನೇ ಮಗುನ ಅದ್ಲ ಬದಲಿ ಮಾಡ್ತೀನಿ. ನೀವು ಕಾಯ್ತಾ ಇರಿ. ರಾತ್ರಿ ಆದ ತಕ್ಷಣ ಚಂದ್ರಕಲಾ ತಾಯಿ ಮಗುವನ್ನು ತೆಗೆದುಕೊಂಡು ಕಟ್ಟಿಗೆ ಮಾರುವವನ ಮನೆಯ ಹತ್ರ ಹೋಗುತ್ತಿದ್ದಳು. ಆದರೆ ಅನು ಇನ್ನೂ ಅದೇ ಮರದ ಕೆಳಗೆ ಕುಳಿತಿದ್ದಳು. ಅಮ್ಮ, ಈ ಮಗು ಯಾರ್ದಮ್ಮ? ನನಗೆ ಈ ಮಗು ಕೊಟ್ಬಿಡಿ. ನೀವು ಮಗುನ ತರ್ತೀರಾ ಅಂತ ನಾನು ಇಷ್ಟೊತ್ತು ಕಾಯ್ತಾ ಇದ್ದೆ. ನೀವು ನನಗೋಸ್ಕರ ತಂದಿದ್ದೆ ಅಂದರೆ ಆ ಮಗುನ ನನಗೆ ಕೊಡಿ ಅಮ್ಮ. ಇಲ್ಲ, ಇದು ಸೇಠ್ ರವಿ ಅವರ ಮಗು. ಅವ್ರಿಗೆ ಗಂಡು ಮಗು ಬೇಕಂತೆ. ಅದಕ್ಕೆ ನಾನು ಈ ಮಗುನಲ್ಲಿಟ್ಬಿಟ್ಟು ಗಂಡು ಮಗುನ ತಗೊಂಡು ಹೋಗ್ತೀನಿ. ನೋಡಮ್ಮ, ನನ್ನ ಹತ್ರ ಇರೋ ಎಲ್ಲ ಒಡವೆನೂ ಕೊಡ್ತೀನಿ. ನೀನು ಈ ಮಗುನ ನನಗೆ ಕೊಟ್ಬಿಡು. ಇಲ್ಲಾಂದ್ರೆ ನಾನು ಊರವ್ರಿಗೆಲ್ಲ ನಿನ್ನ ಬಗ್ಗೆ ಹೇಳ್ತೀನಿ. ಸರಿ, ಈ ಮಗುನ ನೀನೇ ತಗೋ. ಯಾರಿಗೂ ನನ್ನ ಬಗ್ಗೆ ಹೇಳಕ್ ಹೋಗ್ಬೇಡ. ಈ ಮಗುನ ಚೆನ್ನಾಗಿ ನೋಡ್ಕೊ. ಹಾಗೆಂದು ಹೇಳಿ ಆ ಮಗುವನ್ನು ಕೊಟ್ಟು ಕಟ್ಟಿಗೆ ಮಾರುವವನ ಮನೆಯಲ್ಲಿ ಇದ್ದ ಗಂಡು ಮಗುವನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ. ಸೇಠ್, ನೀವು ಹೇಳ್ದಂಗೆ ನಾನು ಗಂಡು ಮಗುನ ನಿಮಗೆ ತಗೊಂಡು ಬಂದು ಕೊಟ್ಟಿದ್ದೀನಿ. ಆದರೆ ಈ ವಿಷಯ ಯಾರಿಗೂ ಗೊತ್ತಾಗದೆ ಇರೋಂಗೆ ಮುಚ್ಚಿಡ್ಬೇಕು ನೀವು. ಸರಿ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ತಗೋ, ಎಷ್ಟು ಹಣ ಬೇಕಾದರೂ ನೀನು ತಗೊಂಡು ಹೋಗು. ಅರೆ ಅನು, ಈ ಸಣ್ಣ ಮಗು ಎಲ್ಲಿ ಸಿಕ್ತು? ನಿನ್ನೆ ಮೊನ್ನೆ ಹುಟ್ಟಿರೋ ಆಗಿದೆ. ಯಾರು ಕೊಟ್ಟರು ನಿನಗಿದು? ಅಪ್ಪ, ಮಗು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅಪ್ಪ. ಮಗು ಹೆಸರು ನಿಶಾ ಅಂತ ಇಕ್ಕೋಣ ಅಪ್ಪ. ನನಗೆ ತುಂಬ ಇಷ್ಟ ಆಯಿತು. ಯಾರು ಕೊಟ್ಟರು, ಹೇಗೆ ಕೊಟ್ಟರು ಅಂತ ನಾನು ಆಮೇಲೆ ಹೇಳ್ತೀನಿ. ಮಗು ಹೆಸರು ನಿಶಾ ಅಂತ ಇಕ್ಕೋಣ. ತುಂಬ ಚೆನ್ನಾಗಿದೆ ಅಲ್ವಾ? ಮುದ್ದಾದ ಹೆಸರು. ಸುನಿಲ್, ನಮ್ಮ ಮಗು ಕಾಣಿಸ್ತಿಲ್ಲ. ರಾತ್ರಿ ನನ್ನ ಪಕ್ಕದಲ್ಲೇ ಮಲಗಿತ್ತು. ಎಲ್ಲಿ ಹೋಯ್ತೋ ಏನೋ, ಒಂದ್ಸರಿ ಹುಡುಕಿ. ತಾರಾ, ನೀನು ಯೋಚನೆ ಮಾಡಬೇಡ. ಮಗು ಎಲ್ಲೋ ಇರುತ್ತೆ. ನಾನು ಹೋಗ್ಬಿಟ್ಟು ಹುಡ್ಕೊಂಡು ಬರ್ತೀನಿ ಅದನ್ನು.
ಏನು ಸುನಿಲ್ ಮನೆ ಹೋಗಿ ಮಗುನ ಹುಡುಕ್ತಾ ಇದ್ದಾನ? ನನ್ನ ಮನೆ ಒಳಗಡೆ ಬಂದ್ರೆ ಸಿಕ್ಕಾಕೊಂತೀನಿ. ಸೇಠ್, ನಿನ್ನೆ ಹುಟ್ಟಿರೋ ಗಂಡು ಮಗು ಕಾಣಿಸ್ತಿಲ್ಲ, ಅದಕ್ಕೆ ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಅದನ್ನ. ಏನು ನಿಜಾನಾ? ನಮ್ಮನೇಲೂ ಸಹ ನಿನ್ನೆ ರಾತ್ರಿ ಗಂಡು ಮಗು ಹುಡ್ತು. ಸರಿ ಬಾ, ನಾನು ನಿನಗೆ ನಿನ್ನ ಮಗು ಹುಡುಕೋಕೆ ಸಹಾಯ ಮಾಡ್ತೀನಿ. ತಾರಾ, ನಾನು ಮತ್ತೆ ಸೇಠ್ ಇಡೀ ಊರನ್ನೆಲ್ಲ ಹುಡುಕಿದ್ವಿ, ಆದ್ರೆ ನಮ್ಮ ಮಗು ನಮ್ಗೆ ಎಲ್ಲೂ ಕಾಣಿಸಿಲ್ಲ. ಬೇಜಾರು ಮಾಡ್ಕೊಂಬೇಡ ರೀ. ನಿನ್ನೆ ತಾನೇ ಹುಟ್ಟಿರೋ ಎಳೆ ಮಗು, ಅಷ್ಟು ಬೇಗ ಹೆಂಗ್ರಿ ಕಾಣೆ ಆಯ್ತು? ನನ್ನ ಮಗು ನನಗೆ ಬೇಕು. ಇನ್ನೂ ಕಾಲ ಮಿಂಚಿಲ್ಲ, ನಾವು ಪ್ರಯತ್ನ ಪಟ್ರೆ ನಮಗೆ ಇನ್ನೊಂದು ಮಗು ಆಗುತ್ತೆ, ಸರಿನಾ? ಯೋಚನೆ ಮಾಡಬೇಡ ನೀನು. ವರ್ಷಗಳು ಕಳೆದಂತೆ ಮತ್ತೆ ತಾರಾ ಮತ್ತೆ ಸುನಿಲ್ಗೆ ಒಂದು ಮುದ್ದಾದ ಗಂಡು ಮಗು ಹುಟ್ಟಿತ್ತು. ರೀ, ಖುಷಿ ಮತ್ತೆ ನಿಶಾ ಸ್ವಂತ ಅಕ್ಕ ತಂಗಿ ಅಲ್ಲ ಅಂದ್ರೂ ಕೂಡ ಎಷ್ಟು ಅನನ್ಯವಾಗಿದ್ದಾರೆ ನೋಡಿ ಅವರು. ಅಮ್ಮ, ಅದು ಯಾವತ್ತೋ ನಾನು ಬಾಯಿ ತಪ್ಪಿ ಮಲ್ತಾಯಿ ಅಂತಂದೆ, ನೀವಿನ್ನೂ ಅದನ್ನೇ ತಲೆಯಲ್ಲಿ ಇಟ್ಕೊಂಡಿದ್ದೀರಾ? ಚಂದ್ರಕಲಾ ಅಕ್ಕ, ನನ್ನ ಮಗುನ ನೋಡಿ ತುಂಬ ವರ್ಷ ಆಯಿತು. ನನ್ನ ಮಗು ಎಲ್ಲಿದೆ ಅಂತ ಒಂದೇ ಒಂದ್ಸರಿ ತೋರಿಸಿ. ನೋಡು ಲಾವಣ್ಯ, ನಿನ್ನ ಮಗು ಒಳ್ಳೆಯವ್ರ ಮನೆಯಲ್ಲೇ ಸೇರಿದೆ. ಸೇಟ್ಗೆ ಇದ್ರ ಬಗ್ಗೆ ಗೊತ್ತಾಯ್ತಂದ್ರೆ ನನ್ನ ಕತೆ ಮುಗೀತು. ತಾಯಿ, ಸೇಟ್ಗೆ ಗೊತ್ತಾಗೋದಿಲ್ಲ. ಒಂದೇ ಒಂದ್ಸರಿ ನನ್ನ ಮಗುನ ತೋರಿಸು, ನಾನು ದೂರದಿಂದ ನಿಂತು ನೋಡ್ತೀನಿ. ಚಂದ್ರಕಲಾ ತಾಯಿ ಲಾವಣ್ಯನಲ್ಲೂ ದೂರದಿಂದ ಅವಳ ಮಗುವನ್ನು ನೋಡಲು ಕರೆದುಕೊಂಡು ಬರುತ್ತಾಳೆ. ಅವಳ ಮಗುವನ್ನು ನೋಡಿ ಅವಳಿಗೆ ತುಂಬಾನೇ ಖುಷಿಯಾಗುತ್ತದೆ. ವರ್ಷಗಳು ಕಳೆದಂತೆ ನಿಶಾ ಮತ್ತು ಖುಷಿ ಇಬ್ಬರು ಬೆಳೆದು ನಿಂತಿದ್ದರು. ಆದರೂ ಸಹ ಲಾವಣ್ಯ ಮಗಳನ್ನು ನೋಡಲು ಪ್ರತಿನಿತ್ಯ ಬರುತ್ತಿದ್ದಳು. ದೂರದಲ್ಲೇ ನಿಂತು ಖುಷಿ ಪಡುತ್ತಿದ್ದಳು. ಇತ್ತ ಕಡೆ ದತ್ತು ಪಡೆದ ಮಗ ಸಿದ್ದರಾಜ ಕೂಡ ಬೆಳೆದು ನಿಂತಿದ್ದ. ಕಟ್ಟಿಗೆ ಮಾರುವವನ ಮನೆಯಲ್ಲೇ ಇದ್ದ ಹನುಮಂತ ಸಹ ಬೆಳೆದು ನಿಂತಿದ್ದ. ನಿಶಾ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ಹಾಗೆ ಖುಷಿ ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬರುತ್ತಿದ್ದಳು. ಪ್ರತಿನಿತ್ಯ ಕಾಡಿಗೆ ಹೋಗುವ ಕಾರಣ ಕಟ್ಟಿಗೆ ಮಾರುವವನ ಮಗ ಹನುಮಂತ ಮತ್ತು ಖುಷಿ ಇಬ್ಬರು ಪ್ರೀತಿಯಲ್ಲಿ ಮುಳುಗಿ ಹೋಗುತ್ತಾರೆ. ನಮ್ಮಿಬ್ಬರು ಮಕ್ಕಳಿಗೆ ವಯಸ್ಸಾಗಿದೆ, ಅವರು ಇಬ್ಬರಿಗೂ ಒಳ್ಳೆ ಕಡೆ ಗಂಡನ್ ನೋಡಿ ಮದುವೆ ಮಾಡಬೇಕು. ಸರಿಯಾಗಿ ಹೇಳ್ತಿದ್ಯಾನು? ನಾನು 2 ಮಕ್ಕಳಿಗೆ ಗಂಡನ್ನ ಹುಡ್ಕೋ ಸಿದ್ಧತೆ ಮಾಡ್ತೀನಿ. ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡೆ ಅಲ್ವಾ ತಾಯಿ? ನಿಶಾನ ನನ್ನ ಮನೆಗೆ ಕರ್ಕೊಬೇಕು ಅಂತ ನಾನು ನಿರ್ಧಾರ ಮಾಡ್ತಾ ಇದ್ದೀನಿ. ಆದರೆ ನಿಮ್ಮ ಮಗಳು ನಿಮ್ಮನೆಗೆ ಸೊಸೆ ಆಗ್ಬಿಟ್ಟು ಹೇಗೆ ಬರೋಕ್ಕಾಗುತ್ತೆ? ಅದು ಸಾಧ್ಯ ಇಲ್ಲ ಅಲ್ವಾ? ನೀನು ಮರ್ತೋದೆ ಅನಿಸುತ್ತೆ. ಸಿದ್ದರಾಜು ನನ್ನ ಸ್ವಂತ ಮಗು ಅಲ್ಲ. ನೀನು ಹೋಗಿ ಅವ್ರ ಹತ್ರ ಮಾತಾಡು. ನಿಮ್ಮ ನಿಶಾನ ಸೇಠವ್ರ ಮನೆಗೆ ಕೊಟ್ಟು ಮದುವೆ ಮಾಡಿ. ನಾನೆಲ್ಲ ಕೇಳಿಸ್ಕೊಂಡೆ. ಆದರೆ ತಾಯಿ, ಅದು ಹೇಗೆ ಸಾಧ್ಯ? ಅದು ಅವಳದೇ ಮನೆ. ಅವಳ ಮನೆಗೆ ಅವಳು ಸೊಸೆಯಾಗಿ ಹೋಗ್ಬೇಕಾ? ನಿಮಗೆ ಗೊತ್ತಿರ್ಬೋದು ಅವ್ರ ಹತ್ರ ಇರೋ ಮಗ ಅವನ ಸ್ವಂತ ಮಗ ಅಲ್ಲ ಅಂತ. ಅದಕ್ಕೆ ಆ ಮನೆಗೆ ನೀವು ಕಳಿಸಿ. ಸರಿ, ಹಾಗಾದರೆ ನಾವು ಮದುವೆ ಸಿದ್ಧತೆನೇ ಮಾಡ್ತೀವಿ. ನಮ್ಮ ಮಕ್ಕಳು ಖುಷಿಯಾಗಿದ್ದರೆ ಅಷ್ಟೇ ಸಾಕು. ನಿಮ್ಮಿಬ್ಬರಿಗೂ ಇನ್ನು 2 ವಾರದಲ್ಲಿ ಮದುವೆ. ನಾನು ನಿಶಾಗೆ ಸಿದ್ದರಾಜು ಮತ್ತು ಖುಷಿಗೆ ಹನುಮಂತನ ನೋಡಿದ್ದೀನಿ. ಹನುಮಂತನ ಹೆಸರು ಕೇಳಿ ಖುಷಿಗೆ ಬಹಳನೇ ಖುಷಿಯಾಗುತ್ತದೆ. ಅವಮ್ಮ, ಇನ್ನು 2 ವಾರದಲ್ಲಿ ನಮ್ಮ ಮದುವೆನ, ನಂಗೆ ತುಂಬಾ ಖುಷಿ. ನಾನು ನಿನ್ನಮ್ಮ ಕಣೆ. ನನಗೆ ಗೊತ್ತು ನೀವಿಬ್ಬರು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ. ನೀವಿಬ್ಬರು ಒಂದೇ ಊರಿಗೆ ಹೋಗ್ತೀರಾ, ಅದೇ ನನಗೆ ಖುಷಿ. ನಾನು ಎಲ್ಲ ಮದುವೆ ಸಿದ್ಧತೆಗಳನ್ನ ಮಾಡ್ಕೊತೀನಿ. ನೀವು ಕೂಡ ಎಲ್ಲ ಕೆಲಸಗಳನ್ನು ಮಾಡೋದನ್ನ ಕಲೀರಿ. ನಿಶಾಳ ಮದುವೆ ಸೇಠ್ನ ಮಗ ಸಿದ್ದರಾಜನ ಜೊತೆ ನಡೆಯುತ್ತದೆ. ಮಗಳೇ, ಬಲಗಾಲ ಇಟ್ಬಿಟ್ಟು ಒಳಗಡೆ ಬಾ. ಎಷ್ಟು ಸುಂದರವಾಗಿದ್ಯಾ, ನಮ್ಮನೆ ಮಹಾಲಕ್ಷ್ಮಿ ನೀನು, ಬಾರಮ್ಮ. ನಿಶಾ ಮತ್ತು ಸಿದ್ದರಾಜು ಇಬ್ಬರು ತಂದೆ ತಾಯಿಯ ಪಾದಕ್ಕೆ ಬಿದ್ದು ಆಶೀರ್ವಾದವನ್ನು ಪಡೆಯುತ್ತಾರೆ. ನಿಶಾ ಬೆಳಗ್ಗೆ ಬೇಗನೆ ಎದ್ದು ಮನೆಯವರಿಗೆಲ್ಲ ರುಚಿಯಾದ ಅಡುಗೆಗಳನ್ನು ಮಾಡುತ್ತಾಳೆ. ಅವಳು ಸೊಸೆಯಾದ ಕರ್ತವ್ಯವನ್ನು ನಿಭಾಯಿಸಲು ಪ್ರಯತ್ನ ಮಾಡುತ್ತಾಳೆ. ಮಗಳೇ, ಇಷ್ಟು ಬೆಳಗ್ಗೆ ಎದ್ದು ನೀನು ಎಲ್ಲ ಕೆಲಸ ಏನಕ್ಕೆ ಮಾಡಿದೆ? ನನ್ನನ್ನು ಎಬ್ಬಿಸ್ಬೇಕಿತ್ತಲ್ವಾ? ನಾನೆಲ್ಲ ಕೆಲಸ ಮಾಡ್ತಿದ್ದೆ. ಆದರೆ ಅತ್ತೆ, ನಾನು ಈ ಮನೆ ಸೊಸೆ. ನಾನು ಸೊಸೆಯಾದ ಕರ್ತವ್ಯವನ್ನು ನಿಭಾಯಿಸಬೇಕು ಅಲ್ವಾ? ಇಲ್ಲಮ್ಮ ನಿಶಾ, ನೀನು ಈ ಮನೆ ಸೊಸೆ ಅಲ್ಲ, ನೀನು ಈ ಮನೆ ಮಗಳು. ಇದು ನಿನ್ನ ತವ್ರ ಮನೆ. ನನ್ನನ್ನು ಅಮ್ಮ ಅಂತ ಕರಿ. ಇಷ್ಟೊಂದು ಒಳ್ಳೆ ಅತ್ತೆನ ನಾನು ಎಲ್ಲೂ ನೋಡಿಲ್ಲಪ್ಪ. ನನ್ನ ಹೆಂಡತಿ ಅಮ್ಮ ಅಂತ ಕರಿ ಅಂತಿದ್ದಾಳೆ ಅಂದರೆ ನೀನು ನನ್ನನ್ನು ಅಪ್ಪ ಅಂತ ಕರಿ. ನೋಡು, ಇವಾಗ ನಿಮ್ಮ ಅಪ್ಪ ಸಹ ಒಪ್ಕೊಂಡ್ರು. ನಾವಿಬ್ಬರು ನಿಮ್ಮ ಅಪ್ಪ ಅಮ್ಮ, ಸರಿನಾ? ನೀನೇನು ಕೆಲಸ ಮಾಡಬೇಡ. ಇತ್ತ ಕಡೆ ಖುಷಿ ಮತ್ತು ಹನುಮಂತನ ಮದುವೆಯಾಗಿತ್ತು. ನಿನ್ನ ತಂಗಿನ ಇದೇ ಊರು ಸೇಟಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಹಾಂ, ಹೌದು ಅತ್ತೆ. ಸೇಠ್ ಅವ್ರ ಮಗನ್ನ ಕೊಟ್ಟು ಮದುವೆ ಮಾಡಿದ್ದಾರೆ. ಅವಳು ಇದೇ ಊರಲ್ಲೇ ಇರ್ತಾಳೆ ಇನ್ಮೇಲೆ. ಇತ್ತ ಕಡೆ ಲಾವಣ್ಯ ನಿಶಾಳ ಕೈಯಲ್ಲಿ ಒಂದು ಕೆಲಸ ಸಹ ಮಾಡಿಸುತ್ತಿರಲಿಲ್ಲ. ಅವಳನ್ನು ತುಂಬ ಮುದ್ದಾಗಿ ನೋಡಿಕೊಳ್ಳುತ್ತಿದ್ದಳು. ನಿಶಾಳ ಬದಲಿಗೆ ಮನೆಯಲ್ಲಿ ಕೆಲಸ ಮಾಡಲು ಆಳುಗಳನ್ನು ಸಹ ಇಟ್ಟುಕೊಂಡಿದ್ದಳು. ಆದರೆ ಇತ್ತ ಕಡೆ ಖುಷಿ ಅವಳ ಸೊಸೆಯಾದ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಳು. ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ, ಪಾತ್ರೆ ಉಜ್ಜಿ, ಮನೆಯವರಿಗೆಲ್ಲ ಅಡುಗೆಗಳನ್ನು ಮಾಡಿ ಸೊಸೆಯಂತೆ ನಡೆದುಕೊಳ್ಳುತ್ತಿದ್ದಳು.
ಹೀಗೆ ಒಂದು ದಿನ ಇಬ್ಬರು ಅಕ್ಕ ತಂಗಿಯರು ಭೇಟಿಯಾಗುವ ನಿರ್ಧಾರ ಮಾಡುತ್ತಾರೆ. ಅಕ್ಕ, ನಾನೆಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತಾ? ನನ್ನ ಕೈಯಲ್ಲಿ ನಮ್ಮ ಅತ್ತೆ ಒಂದು ಕೆಲಸ ಸಹ ಮಾಡಿಸೋದಿಲ್ಲ. ಮನೆ ತುಂಬ ಆಳುಗಳಿದ್ದಾರೆ, ಆದರೆ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ನಾನೇ ಮಾಡಬೇಕು. ಅದು ಅಲ್ಲದೆ ನಮ್ಮ ಅತ್ತೆ ನಿನ್ನನ್ನು ನೋಡಬೇಕು ಅಂತ ಅಂದಿದ್ದಾರೆ. ಹೌದಾ, ನಿಮ್ಮ ಅತ್ತೆ ನನ್ನನ್ನು ನೋಡ್ಬೇಕಂದಿದ್ದಾರಾ? ಸರಿ ಅಕ್ಕ, ನಾಳೆ ನನ್ನ ಗಂಡನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ನಾನು. ನಿಶಾ ಮತ್ತು ಅವಳ ಗಂಡ ಸಿದ್ದರಾಜು ಬೆಳಗ್ಗೆ ಬೇಗನೆ ಎದ್ದು ಅವರ ಅಕ್ಕನ ಮನೆ ಕಡೆಗೆ ಸಾಗುತ್ತಾರೆ. ತಾರಾಳಿಗೆ ಸಿದ್ದರಾಜುವನ್ನು ನೋಡಿದ ತಕ್ಷಣ ಅವಳ ಕರುಳು ಚುರುಕನ್ನುತ್ತದೆ. ಬಾರಪ್ಪ ಇಲ್ಲಿ. ಅರೆ ಅಮ್ಮ, ನಾನು ಇಷ್ಟೊತ್ತು ಗಾಡಿ ಓಡಿಸ್ಕೊಂಡು ಬಂದೆ ಅಲ್ವಾ, ನನಗೆ ಇಲ್ಲಿ ಸ್ವಲ್ಪ ನೋವಾಗ್ತಾ ಇದೆ. ಸಿದ್ದರಾಜುವನ್ನು ಮಂಚದ ಮೇಲೆ ಮಲಗಿಸಿ ಅವನನ್ನು ತುಂಬ ಹಾರೈಕೆ ಮಾಡುತ್ತಾಳೆ. ಹೆತ್ತ ತಾಯಿ ಕೊಡುವ ಪ್ರೀತಿಯನ್ನೇ ಕೊಡುತ್ತಾಳೆ. ಅಮ್ಮ, ನನಗೆ ಯಾಕೋ ನಿಮ್ಮನ್ನು ನೋಡಿದ ತಕ್ಷಣ ನನ್ನ ನೋವೆಲ್ಲ ಹೊರಟೋಗ್ಬಿಡ್ತು. ನೀವು ನಮ್ಮವ್ರಂತಾನೆ ಅನ್ನಿಸ್ತಾ ಇದೆ. ನನಗೂ ಅಷ್ಟೇ ಮಗನೇ, ನನಗೆ ಯಾಕೋ ನೀನು ನಮ್ಮವನಂತಾನೆ ಅನಿಸುತ್ತೆ. ನೀನು ಯಾವಾಗ ಬೇಕೋ ಈ ಮನೆಗೆ ಬಂದು ಹೋಗು. ಹೀಗೆಯೇ ಪ್ರತಿನಿತ್ಯ ಸಿದ್ದರಾಜು ತಾರಾಳ ಮನೆಗೆ ಬರುತ್ತಿದ್ದ. ಅಯ್ಯೋ ದೇವ್ರೆ, ನಾನಿದೆಂಥ ಪಾಪ ಮಾಡಿದ್ದೀನಿ. ನಾನು ಸಾಯೋದಕ್ಕೆ ಮುಂಚೆ ಈ ಪಾಪನ ಕಳ್ಕೊಂಡೇ ಹೋಗಬೇಕು. ಇದ್ರ ಬಗ್ಗೆ ನಾನು ಎಲ್ಲರ ಹತ್ರ ಹೇಳಬೇಕು, ಇಲ್ಲಾಂದರೆ ನನ್ನ ಆತ್ಮಕ್ಕೆ ಶಾಂತಿ ಅನ್ನೋದೇ ಸಿಗೋದಿಲ್ಲ. ಮರುದಿನ ಬೆಳಗ್ಗೆ ಮೂವರ ಪರಿವಾರವನ್ನು ಸಹ ಅವಳ ಗುಡಿಸಲ ಬಳಿ ಕರೆಯುತ್ತಾಳೆ. ಇವತ್ತೋ ನಾಳೆನೋ ಬಿದ್ದೋಗ ಜೀವನಂದು. ಹೋಗೋಕೆ ಮುಂಚೆ ನಾನು ನಿಮ್ಮ ಹತ್ರ ಒಂದು ಸತ್ಯವನ್ನು ಹೇಳಬೇಕು. ಲಾವಣ್ಯ ಅವ್ರ ಮನೆಯಲ್ಲಿರೋ ಗಂಡು ಮಗು ತಾರಾಳ ಮಗು, ಮತ್ತು ಲಾವಣ್ಯ ಮನೆಯಲ್ಲಿರೋ ಸೊಸೆ ಲಾವಣ್ಯಳ ಸ್ವಂತ ಮಗು. ಏನು ನಿಜ ಹೇಳ್ತಾ ಇದ್ದೀರಾ ನೀವು? ಅದಕ್ಕೆ ನನಗೆ ಸಿದ್ದರಾಜನ್ನು ನೋಡಿದ ತಕ್ಷಣ ತಾಯಿ ವಾತ್ಸಲ್ಯ ತುಂಬಿ ಬಂತು. ಅದಕ್ಕೇನಾ ಲಾವಣ್ಯ ಅಮ್ಮ ನನಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರು? ನನ್ನ ಸ್ವಂತ ಮನೆಯಲ್ಲಿ ನಾನು ಸೊಸೆಯಾಗಿ ಬಂದಿದ್ದೀನಾ? ಹೌದು, ಈ ವಿಷಯ ಲಾವಣ್ಯಳಿಗೆ ಮುಂಚೆನೇ ಗೊತ್ತಿತ್ತು. ಅದಕ್ಕೆ ಅವಳು ನಿನ್ನನ್ನು ಸೊಸೆಯಾಗಿ ಮನೆಗೆ ತುಂಬಿಸ್ಕೊಂಡಿದ್ದು. ಹಾಗಾದರೆ ಸೇಠ್ ಮನೆಯಲ್ಲಿರೋದು ನಮ್ಮ ಮಗನ? ಕೊನೆಗೂ ನಮ್ಮ ಕಳೆದೋಗಿರೋ ಮಗ ನಮಗೆ ಸಿಕ್ತ, ಅದೇ ನಮಗೆ ಸಂತೋಷ. ಅನುಗೆ ಸಂತಾನ ಭಾಗ್ಯ ಇರಲಿಲ್ಲ, ಅದಕ್ಕೆ ಅವಳಿಗೆ ಒಂದು ಮಗುನ ಕೊಟ್ಟೆ. ಮತ್ತು ಇವಾಗ ನೀವೆಲ್ಲರೂ ಒಂದೇ ಪರಿವಾರದಂತೆ ಚೆನ್ನಾಗಿ ಇರ್ಬೋದು ಅಲ್ವಾ? ನನ್ನನ್ನು ಕ್ಷಮಿಸ್ಬಿಡಿ. ಹೋಗೋಕ್ಕೆ ಮುಂಚೆ ನಾನು ಇದನ್ನು ಹೇಳಬೇಕಂತ ಬಯಸಿದೆ. ಎಲ್ಲರಿಗೂ ಈ ವಿಷಯ ಗೊತ್ತಾದ ನಂತರ ಎಲ್ಲ ಮನೆಯವರು ಒಂದೇ ಮನೆಯಲ್ಲಿ ವಾಸ ಮಾಡಲು ನಿರ್ಧಾರ ಮಾಡುತ್ತಾರೆ. ಈಗ ಇಬ್ಬರು ಅಕ್ಕ ತಂಗಿಯರು ಒಂದೇ ಮನೆಯ ಸೊಸೆಯಾದರು. ಈಗ ಇಡೀ ಮನೆಯಲ್ಲಿ ಪ್ರತಿದಿನ ಹಬ್ಬದ ವಾತಾವರಣ ತುಂಬಿತ್ತು. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ.